ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನೋಡ್ರಿ, ದಯವಿಟ್ಟು ಕ್ಷಮಿಸಬೇಕು. ನಿಮಗೆ ಸತ್ಯಕ್ಕೆ ದೂರವಾದ ಅದನ್ನ ಹಾಕಬೇಡಿ. ನಾನು ಈಗಾಗಲೇ ಕ್ಲಾರಿಫೈ ಮಾಡಿದೆ, ಅಸೆಂಬ್ಲಿ ಮಾಡಿದೀನಿ, ಅದರ ವಿಚಾರ ಹಾಕಿ ಅಷ್ಟೇ. ನೀವು ಮಾಡ್ತಾ ಇರೋದು ಸುದ್ದಿ, ನಾನು ಮಾಡ್ತಾ ಇರೋದಾ? ನೋಡಿ, ನಿಮಗೆ ಸುದ್ದಿ ಇಲ್ಲ, ನೀವು ಸುದ್ದಿ ಮಾಡ್ತಾ ಇದ್ದೀರ, ಅದಕ್ಕೆ ನನ್ನ ಕೇಳ್ತಿರಲ್ಲ. ನೋಡ್ರಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡ್ಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದಿನ, ಈಗಾಗಲೇ ಹೇಳಿದೀನಿ, ಹಸ್ತಕ್ಷೇಪ ಆಗ್ಲಿಲ್ಲ, ಯಾರು ನನ್ನ ಇದಾಕಿ ಮಾಡ್ಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂತ ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾರು ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ರು ಮಿನಿಸ್ಟರ್ ರಾಜೀನಾಮೆ ಕೊಡೋದು ಸುಲಭನಾ? ಕೊಡ್ತಾರಾ? ಕೊಡ್ಬೇಕಾದ್ರೆ ಬಂದ್ಬಿಟ್ಟು ಹೇಳ್ತೀವಿ ನಿಮಗೆ. ನೋಡಿ, ನೀವು ಸುಮ್ಮನೆ ನೋಡಿ, ಎಸಿಗಳು ಬರೋದು, ಡಿಸಿಗಳು ಬರೋದು, ಎಸ್ಪಿಗಳು ಬರೋದು, ಅವ್ರಿಗೆ ವರ್ಗಾವಣೆ ಯಾವುದು ಮಾಮೂಲು ಆಗ್ತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ರಾಜ್ಯದಲ್ಲಿ ನೀವು ನೋಡಿ, ನಿಮಗೆ ಸುದ್ದಿ ಇಲ್ಲ, ಇವತ್ತು ಯಾವ್ದು ಸುದ್ದಿ ಇಲ್ವಾ? ಈಗ KJ ಜಾರ್ಜ್ ಹೆಸರು ಹೇಳದಿದ್ರೆ ನಿಮಗೆ ನಿದ್ರೆ ಬರೋದಿಲ್ಲ ಅಷ್ಟೇ. ಅದೇ ಆಗಿದೆ, ಇನ್ನೇನಂತೆ. ಸುದರ್ಶನ್ ವಿಚಾರ ಏನಾಯ್ತು ಸರ್? ಈಗ ಅವರು 22ನೇ ತಾರೀಕು ವರ್ಗಾವಣೆ ಆಯ್ತು, ಆದ್ರೂ ಕೂಡ ಅಲ್ಲೇ ಇರ್ಬೇಕು ಅಂತ ಪಟ್ಟಿ ಹಿಡಿದಿದ್ದಾರೆ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟಿ ಹಿಡಿಯುದಿಲ್ಲ. ಎದುಬಿಟ್ರೆ ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡುದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದ್ಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು DPR ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವ್ರು ಒಳ್ಳೆ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ಸುಮ್ಮನೆ ಬಾಬಾ ಅಂತವ್ರಿಗೆ ಯಾಕೆ ಕಟ್ಟಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಾ? ನೋಡಿ, ನೀವು ನನ್ನ ಬಾಯಿಗೆ ಹೇಳ್ಬಿಟ್ಟು ಇದು ಮಾಡ್ಲಿಕ್ಕೆ ನೋಡಿ. ನೀವೆಲ್ಲ ಪತ್ರಿಕಾ ರಂಗಕ್ಕೆ ಬರುವ ಮೊದಲು ನಾನು 89ನೇ ಇಸ್ವಿಯಲ್ಲಿ ಮಿನಿಸ್ಟರ್ ಆಗಿದ್ದವನು. ಬಹುಶಃ ನಿಮಗೆ ನನ್ನ ವಿಚಾರ ಗೊತ್ತಿಲ್ಲ ಕಾಣ್ತದೆ. ನಾನು ಯಾವ್ದಾದ್ರು ವಿಚಾರದಲ್ಲಿ ರಾಜೀನಾಮೆ ಕೊಡ್ಬೇಕಾದ್ರೆ ನಿಮ್ಮ ಮಾಧ್ಯಮ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಕೊಟ್ಟಿದ್ದೇನಲ್ಲ. ಮತ್ತೆ ಇದು ನೀವು ಏನಂತ ಹೇಳ್ಬಿಟ್ರೆ ಸುಮ್ಮನಾದರೂ ಏನೋ ಒಂದು ಉಂಟು ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ರ. ದಯವಿಟ್ಟು ಈಗೇನ್ ಮಾಡ್ತೀರಾ ನೀವು? ಈಗ ನಿಮ್ದೆಲ್ಲ ಹೇಳ್ಬಿಟ್ಟು ಲಾಸ್ಟಿಗೆ ಇದೊಂದು ತೋರಿಸ್ತೀರ. ನಿಮ್ಗೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರ ಟಿವಿಯಲ್ಲಿ. ಲಾಸ್ಟಿಗೆ ಅವರು ನೋಡಿ ಮಾಹಿತಿ ಬಂದ್ರೆ ಮಾಹಿತಿ ತೋರಿಸ್ತಾರೆ. ಅಲ್ಲಲ್ಲ, ನನಗೆ ಕೇಳಿ, ನೀವು ಎಲ್ಲಿಯಾದ್ರೂ ನಾನು ರಾಜೀನಾಮೆ ಕೊಟ್ಟು ಮಾಹಿತಿ ಇದೆ ದಯವಿಟ್ಟು ತೋರಿಸಿ. ಏನು ಮಾತಾಡೋದು? ನೀವು ಮಾತಾಡ್ತಾ ಇರ್ತೀನಲ್ಲ, CM ಒಟ್ಟಿಗೆ ಮಾತಾಡಿ ನಿಮ್ಮ ಪಬ್ಲಿಕ್ ಕೇಳ್ಬೇಕಾ? ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.